ಅಡಿಗೆ ಎಲ್ಲ ಏನಾದ್ರೂ ತಣ್ಣಗಾಗ್ಬಿಟ್ರೆ ಸಾಕು ರಾಧ ಅಂತ ಮಾಡ್ಬಿಡ್ತಾರೆ. ಈಗ ಮಾಡಿರೋ ಅಡಿಗೆ ಎಲ್ಲ ತಣ್ಣಗಾಗ್ತಿದೆಯಲ್ಲ, ನಾನ್ ಹೇಗಿದ್ರು ಇವ್ರ ಕಷ್ಟ ಆಗ್ಬಿಟ್ಟಿದೆ. ಸರಿ, ಯಾಕೆ ಇಷ್ಟೊತ್ತಾರು ಬರ್ಲಿಲ್ಲ? ಓಹೋ, ನಾನ್ ಕಟ್ಕೊಂಡಿರೋದು ಕವಿಗಳನ್ನಲ್ವಾ? ಪ್ರಕೃತಿ ಸೌಂದರ್ಯನ ಸೆರೆ ಹಿಡ್ಕೊಂಡು ಕೂತ್ಕೊಬಿಡ್ತಾಳೆ. ಇವ್ರಿಗೊಂಚೂರು ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅರ್ಧ ಗಂಟೆ ಹೆಂಡತಿ ಬಿಟ್ಟಿರೋದಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ. ಏನ್ ಮಾಡ್ಲಿ ಈಗ? ಬರ್ಲಿ ಇವತ್ತು ಮನೆಗೆ. ಇವತ್ತು ಎರಡರ ಒಂದು ತೀರ್ಮಾನ ಆಗ್ಲೇಬೇಕು. ಒಂದು, ನಾನ್ ಮುಖ್ಯನೋ ಅಥವಾ ಇವ್ರಿಗೆ ಕತ್ತೆ ಕಾದಂಬರಿ ಮುಖ್ಯ ಅಂತ ಕೇಳೇ ಬಿಡ್ತೀನಿ. ಕಲ್ಪನಾ, ಏನಾಯ್ತು ಇವ್ರಿಗೆ? ಗಾಬರಿ ಆಗ್ಬೇಡಮ್ಮ, ಅಂತದೇನು ಆಗಿಲ್ಲ. ನೀನ್ ಗಾಬರಿ ಆಗ್ಬೇಡಮ್ಮ, ಸಮಾಧಾನ ತಂದ್ಕೋ. ಆ ಥರದ್ದೇನು ಆಗಿಲ್ಲಮ್ಮ. ಏನಣ್ಣ ನೀನು ಸಮಾಧಾನ ತಂದ್ಕೋ ಅಂತ ಹೇಳ್ತಿದ್ಯಲ್ಲ? ಕಟ್ಕೊಂಡಿರೋ ಗಂಡ ಕಣ್ಣಿಗೆ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದಾರೆ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ನನ್ಗೆ ಗೊತ್ತು ನೀನೇನೋ ಮುಚ್ಚಿಡ್ತಿದ್ಯಾ ರೀ. ನಿಮ್ಮಿ ಪ್ರೀತಿ ಹೆಂಡತಿ ಕೇಳ್ತಿದ್ದೇನ್ರಿ, ಏನಾಯ್ತು ಅಂತ ಹೇಳ್ರಿ. ಕಲ್ಪನಾ, ಏನು ಅಂತ ಹೇಳಿ ಕಲ್ಪನಾ, ಏನು ಅಂತ ಹೇಳಿ. ಆ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಇಲ್ಲ ಕಲ್ಪನಾ, ಕರುಣೆ ಅನ್ನೋದೇ ಇಲ್ಲ. ನಾನು ಇಟ್ಕೊಂಡ ಆಸಾ ಗೋಪುರ ಬಿರುಗಾಳಿಗೆ ಸಿಕ್ಕಿದ ತರಗಲೆ ಆಗೋಯ್ತು ಕಲ್ಪನಾ, ತರಗಲೆ. ಕಲ್ಪನಾ, ಕಲ್ಪನಾ, ಈ ಪ್ರಪಂಚವನ್ನೇ ನೋಡಲಾಗದ ಕುರುಡರಾಗ್ಬಿಟ್ಟ ನಿನ್ ಗಂಡ ಕಲ್ಪನಾ. ನನ್ ಗಂಡ ಕುರುಡನ? ಇಲ್ಲ, ನನ್ ಗಂಡ ಕುರುಡ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಇವರು ನನ್ನ ಕಣ್ಕಳೆಲ್ಲ ಕುರುಡ ಅಂತಿದ್ದಾರೆ. ನೀವೇನು ಆಗಿಲ್ಲ ಅಂತ ತಾನೆ ಮಾತಾಡೋಣ? ಏನು ಆಗಿಲ್ಲ ಅಂತ ತಾನೆ? ಅಯ್ಯೋ ದೇವ್ರೆ, ನನ್ ಗಂಡ ಯಾರಿಗೇನ್ ಮೋಸ ಮಾಡಿದ್ದಾರೆ ಅಂತ ಈ ರೀತಿ ಶಿಕ್ಷೆ ಕೊಟ್ಟೆ. ನಾನು ಏನ್ ಅನ್ಯಾಯ ಮಾಡಿದೆ ಅಂತ ನನಗೆ ಇಂಥ ಶಿಕ್ಷೆ ಕೊಡ್ತಿದ್ಯಾ? ನೀವಾದ್ರೂ ಏನಾಯ್ತು ಅಂತ ಹೇಳ್ರಿ. ಕಲ್ಪನಾ, ಕಲ್ಪನಾ, ಏನು ಅಂತ ಹೇಳಿ ಕಲ್ಪನಾ, ಏನು ಅಂತ. ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಇಲ್ಲ ಕಲ್ಪನಾ, ಕರುಣೆ ಅನ್ನೋದೇ. ನಾನು ಇಟ್ಟುಕೊಂಡಿದ್ದ ಆಸಾ ಗೋಪುರ ಬಿರುಗಾಳಿಗೆ ಸಿಕ್ಕಿದ ತರಗಲೆ ಅಂತ ಹೋಯ್ತು ಕಲ್ಪನಾ, ತರಗಲೆ ಅಂತ ಆಗಿ ಹೋಯ್ತು. ಇನ್ನು ಈರಿನ ಗಂಡ ಈ ಪ್ರಪಂಚವನ್ನೇ ನೋಡಲಾಗದ ಕುರುಡನಾಗ್ಬಿಟ್ಟ ಕಲ್ಪನಾ, ಕುರುಡ. ಇಲ್ಲ, ನೀವ್ ಸುಳ್ಳು ಹೇಳ್ತಿದ್ದೀರ. ನನ್ ಗಂಡ ಕುರುಡನ? ಅಣ್ಣ, ನೀನಾಗ್ಲೇ ಹೇಳ್ದೆ ಏನೂ ಆಗಿಲ್ಲ ನಿನ್ ಗಂಡನ್ಗೆ, ಸಮಾಧಾನ ಮಾಡ್ಕೋ ಅಂತ. ಈಗ ನೋಡಿದ್ರೆ ಅವರು ನಿನ್ ಗಂಡ ಕುರುಡ ಆಗ್ಬಿಟ್ಟಿದ್ದಾರೆ ಕಲ್ಪನಾ ಅಂತ ಹೇಳ್ತಿದ್ದಾರೆ. ಹೇಳು, ಏನಾಯ್ತು ನನ್ ಗಂಡನ್ಗೆ? ಹೇಳು. ಅಯ್ಯೋ ದೇವ್ರೆ, ನನ್ ಗಂಡ ಯಾರಿಗೆ ಮೋಸ ಮಾಡಿದ್ದಾರೆ? ನಾನ್ ನಿನಗೇನ್ ದ್ರೋಹ ಮಾಡ್ದೆ ಅಂತ ನನಗಿಂತ ಶಿಕ್ಷೆ ಕೊಡ್ತಿದ್ಯಪ್ಪ. ಪ್ರತಿದಿನ ನಾವು ಒಂದೊತ್ತು ತಿನ್ನೋದನ್ನ ಮರಿಬೋದು, ಆದ್ರೆ ನಿನ್ನ ಫೋಟೋಕ್ಕೆ ಹೂವ ಬದಲಾಯಿಸೋದನ್ನ ಮಾತ್ರ ಮರಿಯಲ್ಲ. ನನ್ ಗಂಡ ಪ್ರತಿದಿನ ಹೊರಗಡೆ ಹೋಗ್ಬೇಕಾದ್ರೆ ನಿನಗ್ ದೀಪ ಹಚ್ಚಿ ಕೈದು ಮುಗಿದು ಹೋಗ್ತಿದ್ರು. ಸಾಲದಕ್ಕೆ ನನ್ ಗಂಡ ಒಂದೇ ಒಂದು ಇರ್ಬೇಕು ಸಹ ನೋವು ಮಾಡ್ದವ್ರಲ್ಲ. ಇಂಥ ಮಹಾತ್ಮನ್ಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ಯಲ್ಲ, ನಿನ್ನ ಕಣ್ಣು ಬೇಕೇ ಬೇಕಿತ್ತು ಅಂದಿದ್ರೆ ನನ್ನ ಕಣ್ಣು ಕೊಡ್ತಿದ್ದೆ. ನನ್ನ ಗಂಡನ ಕಣ್ಣು ಕಿತ್ಕೊಂಡ್ಬಿಟ್ರಲ್ಲ ಅಣ್ಣ. ಅಣ್ಣ, ಇನ್ಮೇಲೆ ನನ್ನ
ಅಮ್ಮ ಕಲ್ಪನಾ ಸಮಾಧಾನ ಮಾಡ್ಕೊಳಮ್ಮ. ಆ ಡಾಕ್ಟ್ರು ರಮೇಶ್ ಕಣ್ಗೆ ಏನು ತೊಂದರೆ ಆಗಿಲ್ಲ, ಮುಂದೆ ಕಣ್ ಬಂದೇ ಬರುತ್ತೆ ಅಂತ ಹೇಳಿದಾರಮ್ಮ, ಹೇಳಿದ್ದಾರೆ. ನೀನ್ ಧೈರ್ಯ ತಗೋಮ್ಮ. ನೋಡು ನಿನ್ನಣ್ಣನ ನಿನ್ ಪಾಲ್ಗಿದ್ದೀನಮ್ಮ. ಮುಂದೆ ಒಬ್ಬ ದೊಡ್ಡ ಸರ್ಜನ್ಗಾದ್ರೂ ತೋರಿಸಿ ರಮೇಶ್ ಕಣ್ ಬರುವಾಗೆ ನಾನ್ ಮಾಡ್ತೀನಮ್ಮ, ನಾನ್ ಮಾಡ್ತೀನಿ. ನನ್ ಮೇಲೆ ನಂಬಿಕೆ ಇಡುತ್ತಾಗಿ. ನೀನ್ ಮಾತ್ರ ಧೈರ್ಯ ಕಳ್ಕೊಬೇಡಮ್ಮ, ಧೈರ್ಯ ಕಳ್ಕೊಬೇಡ. ಹೋಗು ರಮೇಶ್ನ ಜೋಪಾನ್ ಮಗ ಮನೆ ಒಳಗಡೆ ಕರ್ಕೊಂಡೋಗು. ನಾನು ಇದ್ದೀನಲ್ಲಮ್ಮ, ಖಂಡಿತ ರಮೇಶ್ ಕಣ್ ಬರುವಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದಮ್ಮ, ನಂದು. ನಿನ್ ಮಾತನ್ನ ನಾನು ಚಿಕ್ಕ ವಯಸ್ಸಿಂದ ನಂಬ್ಕೊಂಡು ಬಂದಿದ್ದೀನಿ ಕಣ. ನೀನ್ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲಮ್ಮ. ಇವ್ರಿಗೆ ಮತ್ತೆ ಕಣ್ ಬರುತ್ತಾ? ಖಂಡಿತ ಬರುತ್ತಮ್ಮ. ಇವರು ಮತ್ತೆ ನನ್ನ ಮುಖ ನೋಡ್ಕೊಂಡು ಕವಿತೆ ಹೇಳ್ಕೊಂಡು ನನ್ನನ್ನ ಕಲ್ಪನಾ? ನದಿ ಸರೋವರ ಅಂತ ಹಾಡಿ ಹೋಗ್ತಿದ್ರಲ್ಲ, ಆ ಥರ ನನ್ನ ಮುಖ ಅವ್ರು ನೋಡ್ತಾರಲ್ವಾ, ಅವರು ಕಣ್ಣು ಬರುತ್ತೆ ಅಲ್ವಾ ಅಣ್ಣ? ಬರುತ್ತೆ ತಾಯಿ. ಕಲ್ಪನಾ, ಯಾಕೆ ನಿಮ್ಮ ಅಣ್ಣನ ತಲೆ ತಿಂತೀಯಾ? ನನಗೆ ಕಣ್ ಬರುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಕಲ್ಪನಾ, ನೀನ್ ಸಮಾಧಾನ ಮಾಡ್ಕೋ. ಕಲ್ಪನಾ, ನೀನ್ ಸಮಾಧಾನ ಮಾಡ್ಕೋ. ಬನ್ನಿ. ತಂಗಿನ ಮದುವೆ ಮಾಡಿಕೊಟ್ಮೇಲೆ ಅವಳು ಹೇಗಿದ್ದಳೋ ಏನೋ ಅಂತ ಒಂದೇ ಒಂದಿನ ಬಂದು ನೋಡ್ಲಿಲ್ವಲ್ಲೋ ನೀನು? ಈ ಪಾಪಿ ತಂಗಿ ನಿಂಗೆ ಅಷ್ಟೊಂದು ಬೇಡವಾಗ್ಬಿಟ್ಲ? ಈ ತಂಗಿ ನೀನು ಮರ್ತೇ ಬಿಟ್ಯಾ? ಇಲ್ಲ, ನಮ್ಮ ಅಣ್ಣ ನನ್ನ ಮರಿತಾನ? ಸಾಧ್ಯ ಇಲ್ಲ. ಅವನು ನನ್ನನ್ನು ಮರ್ತು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾವ ಪರಿಸ್ಥಿತಿಲಿ ಇದ್ದಾನೋ ಏನೋ, ಅದಕ್ಕೆ ನೋಡಕ್ ಬಂದಿಲ್ಲ ಅನ್ಸುತ್ತೆ. ಓಹೋ, ಏನೇ ಯಾವ ಮಿಣ್ಣನ್ ಜೊತೆ ಓಡೋಗೋದಕ್ಕೆ ಸಂಚ್ ಮಾಡ್ತಾ ಇದೀಯಾ? ರೀ, ನಾಲ್ಗೆನ ಬಿಗಿಡ್ ಮಾತಾಡಿ. ಏನು ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಇದೆ ತಾನೇ ನಿಮ್ಗೆ? ಇರೋದಕ್ಕೆ ಕಣೆ ಮಾತಾಡ್ತಿರೋದು. ನೀನು ಕಾಲೇಜ್ನಲ್ಲಿ ಆಡ್ತಾ ಇದ್ದ ಕಣ್ಣ ಮುಚ್ಚಾಲೆ ಆಟ ಏನ್ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ಎಲ್ಲ ತಿಳ್ಕೊಂಡೇ ಮಾತಾಡ್ತಿರೋದು. ಯಾಕ್ರಿ ಹೀಗೆ ಮಾತ್ಕು ಚುಚ್ಚಿ ಅಣುವಾಗಿ ನನ್ನನ್ನ ಕೊಲ್ತಾ ಇದ್ದೀರಾ? ಅಂಥದ್ದು ನಾನೇನ್ರಿ ಮಾಡಿದ್ದೀನಿ? ಯಾಕೋ ನಮ್ಮ ಪ್ರಸಾದಣ್ಣ ನಂಗೆ ತುಂಬ ನೆನಪಾಗ್ತಾ ಇದ್ದ. ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅಷ್ಟೇ. ನಾಟಕ ತುಂಬಾ ಚೆನ್ನಾಗಿ ಆಡ್ತೀಯ ಕಣೆ. ಈ ನಿನ್ನ ನಾಟಕನ ನನ್ನ ಹತ್ರ ಆಡ್ಬೇಡ, ಹೋಗಿ ಬೀದಿಲಾದ್ರೂ ಆಡು. ಜನ ನಂಬ್ತಾರೆ, ಚಪ್ಪಾಳೆಗಳ ಸುರಿಮಳೆನ ಸುರಿಸ್ತಾರೆ. ಆಕಾಶದಲ್ಲಿ ಹಾರಾಡುವ ಅದನ್ನ ಬೇಕಾದ್ರೆ ಕಾಣ್ಬೋದಂತೆ, ನೀರಿನಲ್ಲಿ ಓಡಾಡೋ ಮೀನಿನ ಹೆಜ್ಜೆ ಕೂಡ ಕಂಡುಹಿಡಿಬೋದಂತೆ. ಆದ್ರೆ ಒಂದು ಹೆಣ್ಣಿನ ಮರ್ಮವನ್ನು ಕಂಡುಹಿಡಿಯೋದು ಬಹಳ ಕಷ್ಟ ಅಂತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ನೀನೇ ಕಣೆ. ಯಾಕೆ ಕಿರ್ಚ್ಕೋತೀಯಾ? ನೋಡು, ನೀನೇ ಈ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕುತ್ಕೆ ಹಿಡ್ದು ಹೊರಗಡೆ ತಳ್ಬೇಕಾಗತ್ತೆ. ಬೇಡ ರೀ, ಬೇಡ. ನಿಮ್ದಮ್ಮಯ್ಯ ಅಂತೀನಿ, ನೀವೇನೇ ಚಿತ್ರ ಹಿಂಸೆ ಕೊಟ್ಟರು ಸಹಿಸ್ಕೋತೀನಿ. ದಯವಿಟ್ಟು ಈ ಮನೆಯಿಂದ ಹೋಗು ಅಂತ ಮಾತ್ರ ಹೇಳ್ಬೇಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ಮನೆದವ್ರು ಕಳಿಸ್ಬೇಡಿ ಅಂದ್ರೆ. ಇದು ನೇನು ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ದೇನೆ. ತೊಲ್ಗೆ ಮನೆಯಿಂದ ಆಚೆ ತೊಲ್ಗೆ. ಅಮ್ಮ
ಸೀತಾ ಏನಮ್ಮ ಏನಮ್ಮ ಇದೆಲ್ಲ? ನಂಗೇನು ಗೊತ್ತಿಲ್ಲ ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ಎಲ್ಲ ಈ ಪಾಪಿ ತಂಗಿ ಗ್ರಹಚಾರ ಅಣ್ಣ, ಗ್ರಹಚಾರ. ಸಮಾಧಾನ ಮಾಡ್ಕೊಳಮ್ಮ. ನನ್ನ ತಂಗಿ ತಪ್ಪು ಮಾಡೋಣಲ್ಲ ಅಂತ ನನಗೆ ಗೊತ್ತಮ್ಮ, ನನಗೆ ಗೊತ್ತು. ಬಾವ ಬಾವ, ಏನ್ ಬಾವ ಇದೆಲ್ಲ? ನನ್ನ ತಂಗಿ ಸೀತಾ ಏನ್ ತಪ್ಪು ಮಾಡಿದಾಳೆ ಅಂತ ಅವ್ರಿಗೆ ಚಿತ್ರ ಕೊಡ್ತಾ ಇದ್ದೀರಾ? ಹೇಳಿ ಬಾವ, ಹೇಳಿ. ಯಾಕೆ ಬಾವ? ಓ, ನಾನು ವರದಕ್ಷಿಣೆ ಹಣ ತಂದ್ಕೊಟ್ಟಿಲ್ಲ ಅಂತನಾ? ನೀವು ಅದಕ್ಕೇನು ತಲೆ ಕೆಡ್ಸ್ಕೋಬೇಡಿ ಬಾವ. ನೋಡಿ, ನನ್ನ ಮನೆ ಆಸ್ತಿ ಪಾಸ್ತಿ ಎಲ್ಲನ್ ಮಾರಿ ಆದ್ರು ನಾಳೆ ನಿಮ್ಗೆ ವರದಕ್ಷಿಣೆ ಹಣ ತಂದ್ಕೊಡ್ತೀನಿ. ಆದ್ರೆ ನನ್ನ ತಂಗಿಗೆ ಮಾತ್ರ ಚಿತ್ರಹಿಂಸೆ ಕೊಡಬೇಡಿ ಬಾವ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಬಾವ, ಅವಳ ಚೆನ್ನಾಗಿ ನೋಡ್ಕೊಳ್ಳಿ. ಬಿಡಣ್ಣ, ಬಿಡು. ಅವ್ರ ಹತ್ರ ನೀನು ಏನೇ ಕೇಳ್ಕೊಂಡ್ರು ಅವ್ರ ಮನಸ್ಸಿಗಲ್ಲ, ಅವ್ರ ಕಿವಿಗೂ ಕೇಳೋದಿಲ್ಲ ಅಣ್ಣ. ಅವ್ರೊಂಥರ ಕಲ್ಲಣ್ಣ, ಕಲ್ಲು. ನೋಡು, ನೀನು ಕೈ ಮುಗಿತೀನಿ. ಅವ್ರು ನಿನ್ನ ಎದುರಿಗೆ ನನ್ನನ್ನು ಹೊಡೆದು ಕೊಂದ್ರೂ ಪರವಾಗಿಲ್ಲ, ನೀನು ಮಾತ್ರ ಇಲ್ಲಿರ್ಬೇಡ, ಮತ್ತೆ ಬರಲೇಬೇಡ. ಹೊರಟೋಗಡ ಇಲ್ಲಿಂದ, ಹೊರಟೋಗು. ಸೀತಾ, ಸೀತಾ, ಏನ್ ಹೇಳ್ತಾ ಇದೆಯಮ್ಮ ನೀನು? ಏನ್ ಹೇಳ್ತಾ ಇದೆಯಾ ನೀನು? ಇಂಥ ಪರಿಸ್ಥಿತಿನಲ್ಲಿ ನಾನು ನಿನ್ನ ಬಿಟ್ಟು ಹೋಗದ? ಇಲ್ಲಮ್ಮ, ಇಲ್ಲ. ಸತ್ತ ಸ್ವರ್ಗದಲ್ಲಿರೋ ನನ್ನ ಅಮ್ಮಗೆ ನನ್ನ ತಾಯಿ ನನ್ನ ಮಾತು ಕೊಟ್ಟಿದ್ದೀನಮ್ಮ. ಈ ನನ್ನ ತಂಗಿ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಬರ್ದಂಗೆ ಜೋಪಾನವಾಗಿ ಸಾಕ್ತೀನಮ್ಮ ಅಂತ ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ. ನೋಡಮ್ಮ, ನನ್ನ ತಾಯಿ ಕೊಟ್ಟಿರೋ ಮಾತನ್ನ ತಪ್ಪಿ ನಡೆದ ಮಗ ನಾನಾಗ್ಬೇಕಾ? ತಾಯಿ ಕೊಟ್ಟ ಮಾತು ತಪ್ಪಿ ನಡೆದ ಮಗ ನಾನಾಗ್ಬೇಕಿಲ್ಲ. ಇಲ್ಲ ಇಲ್ಲ, ನನ್ನ ತಾಯಿ ಕೊಟ್ಟಿರೋ ಮಾತನ್ನ ನಾನು ಬಿಡಲ್ಲ ಬಾವ. ಇದು ನಿಮ್ಮ ಕೈಯಲ್ಲ ಬಾವ, ಕಾಲು ಅಂತ ತಿಳ್ಕೊತೀನಿ. ದಯವಿಟ್ಟು ನನ್ನ ಮುದ್ದು ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ಬಾವ, ಚೆನ್ನಾಗಿ ನೋಡ್ಕೊಳ್ಳಿ ಬಾವ. ನನ್ನ ಕಾಲನ್ನ ಇಂಥ ವ್ಯಭಿಚಾರಿಣಿನ ನಾನು ಮನೇಲಿ ಇರಿಸ್ಕೊಳ್ಳೋದ? ಇಂಥ ನಡ್ತಾ ಗೆಟ್ಟವಳ ನಮ್ಮ ಮನೇಲಿ ಇರಿಸ್ಕೊಳ್ಳಲ್ಲ. ಏನಂತೆ? ನನ್ನ ತಂಗಿ ವ್ಯಭಿಚಾರಿಣಿನ చూడನ ನಿನ್ನ ನೋಡು, ಅವರು ನನ್ನ ಗಂಡ. ಅವ್ರ ಮೇಲೆ ಒಂದೇ ಒಂದು ಕೈ ಮಾಡಿದ್ರೆ ನನ್ನ ಮೇಲೆ ಆಡ ಅಷ್ಟೇ. ಇವನು ನಿನ್ ಗಂಡ ಅಲ್ಲಮ್ಮ, ಇವನು ನೋಡು, ನನ್ನ ಮುಂದೆ ನನ್ನ ಗಂಡನ ಬಗ್ಗೆ ಒಂದೇ ಒಂದು ಮಾತಾಡಿದ್ರೆ ನಾನು ಸಹಿಸೋದಿಲ್ಲ. ಇವಳು ನಿನ್ ತಂಗಿ ಅಲ್ಲ, ನಿನ್ ಪಾಲ್ಗೆ ತುಂಬಾ ಕೆಟ್ಟದಾಗಬೇಕಾಗುತ್ತೆ. ಸೀತಾ, ಸೀತಾ, ಏನ್ ಮಾತಾಡ್ತಾ ಇದೀಯಮ್ಮ? ಈ ಮಾತನ್ನ ನೀನು ಮನಸ್ಪೂರ್ವಕವಾಗಿ ಹೇಳ್ತಾ ಇದೀಯೇನೆ? ನಿನ್ನ ಅಣ್ಣನ್ನ ತಿರುಗಿಸಿ ಮಾತಾಡ್ತಿದೀಯೇನೆ? ಹೌದು, ಈ ಮಾತನ್ನ ನಾನೇ ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನೋಡು, ಇದು ನನ್ನ ಗಂಡನ ಮನೆ, ಇವರು ನನ್ನ ಗಂಡ. ಹೊಡಿತಾರೆ, ಬಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ನೋಡು, ಆ ಅಧಿಕಾರ ಹಕ್ಕು ಅವ್ರಿಗಿದೆ. ಕೊಟ್ಟೆಣ್ಣು ಕೊರಗೆ ಅಂತಾರೆ. ನೀನು ಯಾವತ್ತು ನನ್ನನ್ನು ಮದುವೆ ಮಾಡಿ ಕಳಿಸ್ಕೊಟ್ಟು ಅಲ್ಲಿಗೆ ನೀನು ಕೇಳೋ ಅಧಿಕಾರ ಎಲ್ಲ ಮುಗ್ದೋಯ್ತು. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ. ಹೊರಟೋಗು ಇಲ್ಲಿಂದ. ಸೀತಾ, ಸೀತಾ, ನೋಡು, ನಿನ್ನ ಪಾಲ್ಗೆ ನಿನ್ ತಂಗಿ ಸತ್ತೋದ್ಲು. ಬೇಡಮ್ಮ, ಬೇಡ. ನಿನ್ ಬಾಯಲ್ಲಿ ಯಾವತ್ತು ಈ ತರ ಸಾವನ್ ಮಾತಾಡ್ಬೇಡಮ್ಮ, ಆಡ್ಬೇಡ. ಇದು ನೋಡೋಕೆ ಅಂತ ನೀನೆ, ಇದು ನೋಡೋಕೆ ಅಂತ ನಾನಿರೋದು. ಇಲ್ಲಮ್ಮ, ಇಲ್ಲ. ನೋಡು, ಬಾವನ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಬಾವ, ನನ್ನ ತಂಗಿನ ತುಂಬಾ ಮುದ್ದಾಗಿ ಸಾಕಿದ್ದೀನಿ ಬಾವ. ನಿಮ್ ಕಾಲೆಡ್ದು ಬೇಡ್ಕೋತೀನಿ ಬಾವ. ನನ್ನ ತಂಗಿನ ನೋಡ್ಕೊಳ್ಳಿ ಬಾವ.
ಈ ನನ್ನ ತಂಗಿ ನನ್ನ ಪ್ರಾಣ ಬಾವ, ಈ ಪ್ರಾಣನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಬಾವ. ಉಸಿರಿಟ್ಟ ಕಡೆ ನಿಟ್ಟುಸಿರಿದ್ದೇ ಇದೆ ತಂಗಿ, ಬಹುಮಾನ ಇನ್ನು ನಿಮ್ಗೆ ನನ್ನ ಉಸಿರೇ ತಂಗಿ. ಕಣ್ಣು ನೀರಲ್ಲಿದೆಯೋ ನೀರು ಕಣ್ಣಲ್ಲಿದೆಯೋ, ಬಾಳು ಸುಖದಲ್ಲಿದೆಯೋ ಸುಖವೇ ಬಾಳಲ್ಲಿದೆಯೋ, ಪ್ರೀತಿ ಹುಟ್ಟಲ್ಲಿದೆಯೋ ಹುಟ್ಟಿ ಪ್ರೀತಿಯಿದೆಯೋ. ಸೀತಾ ಸೀತಾ ನೋಡ್ದೇನಮ್ಮ, ನಿನ್ನ ಅಣ್ಣನ ಅವಾಂತರನ ನೋಡ್ದೇನೆ. ಈಗ ನಿನ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು. ನಾನು ಅವತ್ತೇ ಹೇಳ್ದೆ, ಶ್ರೀಮಂತರ ಮನೆ ಸವಾಸ ಬೆಂಕಿ ಜೊತೆ ಸರ್ಸ ಕಣಮ್ಮ.
ಅಂತ ಕಟಕ ಸಂಬಂಧ ನಮಗ್ ಬೇಡ. ನನ್ನ ಮಾತನ್ನು ಕೇಳಿದೆಮ್ಮ, ನನ್ನ ಮಾತನ್ನು ಕೇಳಿದೆ. ಇಲ್ಲ ಇಲ್ಲ ಅಮ್ಮ, ಅಮ್ಮ, ಈ ನನ್ನ ತಂಗಿ ಬಾಳ್ನ, ಈ ನಿನ್ ತಂಗಿ ಬಾಳ್ನ ಸರಿ ಮಾಡಕ್ಕಾಗ್ತಾ ಇರೋ ಈ ಅಣ್ಣನ ಜನ್ಮಕ್ಕೆ ಧಿಕ್ಕಾರ ಇಲ್ಲ. ಧಿಕ್ಕಾರ ಇರ್ಲಿ. ಅಮ್ಮ ಅಮ್ಮ, ನೀನೇನೋ ಸುಲಭವಾಗಿ ನನ್ನನ್ನು ಹೋಗು ಅಂತ ಕಳ್ಕೊಂಡ್ಬಿಟ್ಟೆ. ಆದ್ರೆ ಸೀತಾ, ಸೀತಾ, ನೀನ್ ನನ್ನ ಪ್ರಾಣ ಕಣೆ. ನೀನೇ ನನ್ನನ್ನು ಆರಾಮಾಗಿ ಹಾಕ್ಬಿಡ್ತೀಯ. ಆದ್ರೆ ನನ್ನ ರಕ್ತದಲ್ಲಿ ಬೆರ್ತೋಗಿರೋ ನಿನ್ನ ನಾನು ಬಿಟ್ಟಿರೋಕ್ಕಾಗುತ್ತೇನೆ? ನಿನ್ನನ್ನು ಮರ್ತು ನನ್ನ ಕೈಲಿ ಅರ್ಥಗಳಿಗೆ ಇರೋದಕ್ಕೆ ಆಗಲ್ಲಮ್ಮ, ಆಗಲ್ಲ. ದಯವಿಟ್ಟು ದಯವಿಟ್ಟು ಈ ಪಾಪಿ ಅಣ್ಣನ ಕ್ಷಮಿಸ್ಬೇಡ ತಾಯಿ. ನಿನ್ ಬಾಳ್ನ ಸರಿ ಮಾಡಕ್ಕಾಗ್ತಾ ಇರೋ ಈ ಪಾಪಿ ಅಣ್ಣನ ಕ್ಷಮಿಸ್ಬಿಡ. ನನ್ನನ್ನು ಕ್ಷಮಿಸ್ಬಿಡೋಣ. ನನ್ನ ಮನಸ್ಸಲ್ಲಿರೋ ನೋವು ವೇದನೆ ನಿನಗೆ ಗೊತ್ತಾಗ್ತಿಲ್ಲ. ನಿನಗೆ ಹೇಳೋ ಪರಿಸ್ಥಿತಿಯಲ್ಲೂ ನಾನಿಲ್ಲ ಅಣ್ಣ. ಎಲ್ಲ ಈ ಪಾಪಿಗೆ ಇಷ್ಟೆಲ್ಲ. ಅಯ್ಯೋ ದೇವ್ರೆ, ಭಗವಂತ ನಮ್ಮ ಅಣ್ಣಂಗೆ ಈ ನೋವನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡುತ್ತಂತೆ. ಅವನಿಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಗಾನದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೇನಿತು, ತಿರುವುಗಳೇನಿತು, ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಅಮ್ಮ ಅಮ್ಮ, ನೋಡಿದ್ಯಮ್ಮ ನೋಡಿದ್ಯಮ್ಮ ಈ ನಿನ್ ಮಗನ ಅವಾಂತರನ? ನೋಡು ನೋಡು ನೋಡಿ ಸಂತೋಷ ಪಡು. ನೀನ್ ಹೇಗ್ ನೋಡ್ತೀಯ ಹೇಳು, ನೀನ್ ಹೇಗ್ ನೋಡ್ತೀಯ ಹೇಳು? ನೆಮ್ಮದಿಯಾಗಿ ಸತ್ತು ಸ್ವರ್ಗ ಸೇರ್ಕೊಂಡ್ಬಿಟ್ಟೆ. ಆದ್ರೆ ನಾನು ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗದೆ ನಮ್ಮ. ಕೊನೆಗೂ ನೀನು ಕೊಟ್ಟಿರೋ
ಅನ್ನೋ ಮಾತನ್ನ ಈ ಪ್ರಸಾದ್ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲಮ್ಮ, ಆಗ್ಲಿಲ್ಲ. ಒಂದ್ ಕಡೆ ಕಲ್ಪನಾ ತನ್ನ ಗಂಡನ ಕಣ್ಗಳನ್ನ ಕಳ್ಕೊಂಡು ಪ್ರತಿದಿನ ನರಕ ಯಾತನೆ ಅನುಭವಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಅಪ್ಪ ಕುಡುಕರಿಗೆ ದಾಸ ಆಗಿ ಪ್ರತಿದಿನ ಚಿತ್ರ ಹಿಂಸೆ ಕೊಡ್ತಿದಾರಮ್ಮ. ನನ್ನ ತಂಗಿ ಸೀತಾ ಅವಳು ನನ್ನ ಕಂಡ್ರೆ ರೆಪ್ಪೆ ತರ ಕಾಪಾಡ್ಕೊಂಡು ಜೋಪಾನ ಮಾಡ್ಕೊಂಡು ಬಂದೆ. ಅಮ್ಮ ನನ್ನ ತಂಗಿ ಸೀತಾ ಅವಳ ಗಂಡನ ಮನೆಯಿಂದ ನನ್ನ ಮನೆಯಿಂದ ಹೊರಟೋಗೊಂದಮ್ಮ, ನನ್ನ ಮನೆಯಿಂದ ಯಾಕಮ್ಮ ನನ್ಗೆ ಈ ಶಿಕ್ಷೆ? ಏ ಪ್ರಸಾದ್ ಯಾರು ಯಾರು ಅಂದ್ರೆ ನಾನು ನಿನ್ನ ಅಂತರಾತ್ಮಕನು. ಯಾಕೆ ರೀತಿ ನಗ್ತಾ ಇದೀಯಾ? ನಗ್ದೆ ಮತ್ತೇನ್ ಮಾಡ್ಲಿ ಹೇಳು? ಏ ಪ್ರಸಾದ, ನಿನ್ನ ತಾಯಿ ಕೊಟ್ಟ ಭಾಷೆ ಏನಾಯ್ತು? ನಿನ್ನ ತಾಯಿ ಕೊಟ್ಟ ಭಾಷೆ ನಾನು ಉಳಿಸ್ಕೊಂಡ್ಯಾ? ಇಲ್ಲ, ನನ್ನ ತಾಯಿ ಕೊಟ್ಟ ಭಾಷೆನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಹಾಗಾದ್ರೆ ನೀನೊಬ್ಬ ಹೇಳಿ ಕೈಲಾಗದವ. ಹೌದು, ಹೇಳಿ ನನ್ನ ಕೈಲಾಗ್ತಾ ಇಲ್ಲ. ನಾನು ಹೇಳಿ ಹಾಗಿದ್ರೆ ನೀನು ಬದುಕಿದ್ದು ವ್ಯರ್ಥ ಕಣೋ, ವ್ಯರ್ಥ. ಎಂತ ಬಾಂಡು ಬಾಳ ಬದುಕುದಕ್ಕಿಂತ ನೀನು ಸಾಯುವುದೇ ಲೇಸು. ಹೌದು, ನಾನು ಬದುಕಿರ್ಬಾರ್ದು. ಸಾಯೋದೇ ಲೇಸು. ಇಲ್ಲ, ಬದುಕಿರ್ಬಾರ್ದು. ಬದುಕ್ಬೇಕು. ನೀನು ಬದುಕ್ಬೇಕು. ನಾನು ಬದುಕ್ಬೇಕು. ಇಲ್ಲ, ಬದುಕ್ಬೇಕು. ಇಲ್ಲ, ನೀ ಸಾಯ್ಬೇಕು. ಇಲ್ಲ, ಬದುಕ್ಬೇಕು, ಸಾಯ್ಬೇಕು, ಬದುಕ್ಬೇಕು, ಸಾಯ್ಬೇಕು, ಬದುಕ್ಬೇಕು, ಸಾಯ್ಬೇಕು, ಸಾಯ್ಬೇಕು. ಈ ಪ್ರಸಾದು ಬದುಕ್ಬೇಕು. ಇಲ್ಲ, ನನ್ನ ತಾಯಿ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಂದ್ಮೇಲೆ ಬದುಕಿದ ಏನ್ ಮಾಡ್ಬೇಕು? ಇಲ್ಲ, ಸಾಯ್ಬೇಕು. ಅಮ್ಮ ಸಾಯ್ಬೇಕಮ್ಮ. ಈ ಪ್ರಸಾದ್ ಸಾಯ್ಬೇಕಮ್ಮ, ಸಾಯ್ಬೇಕು. ಕಲ್ಪನಾ, ಏನ್ ಮಾಡ್ತಿದ್ದೆ ಕಂದ? ಚಡೆ ಹೆಣ್ಣು ಕೊಡ್ಬೇಕಾ? ಬಾ ಪುಟ್ಟ, ಬಾ, ನಾನು ಹೆಣ್ಣು ಕೊಡ್ತೀನಿ. ಬಾಮ್ಮ. ಹೂವ ಮುಡ್ಸ್ಲಾ? ನನ್ನ ಮುದ್ದು, ನನ್ನ ಬಂಗಾರ ಸೀತಾ. ಸೀತಾ, ಏನಮ್ಮ? ಕಾಲು ನೋಯ್ತಿದ್ಯಮ್ಮ? ನಡ್ಕೊಂಡು ಹೋಗೋಕ್ಕಾಗಲ್ವಾ? ಬಾ ಪುಟ್ಟ, ನನ್ನ ಹೆಗಲ್ ಮ್ಯಾಗ ಕತ್ಕೋ, ನಾನೇ ನಿನ್ನ ಹೊತ್ಕೊಂಡೋಗ್ತೀನಿ. ಬಾ. ನಾನು, ನನ್ನ ತಂಗಿ ಸೀತಾ, ನನ್ನ ತಂಗಿ ಕಲ್ಪನಾ, ನಮ್ಮ ಮಾಮರು
ನಾವೆಲ್ಲ ಟೂರ್ಗೆ ಹೋಗ್ತೀವಿ. ನಮ್ಮ ಅಮ್ಮ ಇದ್ದಾಳಲ್ಲ, ನಮ್ಮ ಅಮ್ಮ ಇರ್ತಕ್ಕೆ ಹೋಗ್ತೀವಿ. ಬನ್ನಿ ಬನ್ನಿ ಎಲ್ಲ ಬಸ್ ಹತ್ಕೊಳ್ಳಿ. ಬಾ ಏ ಅಮ್ಮ, ಏನೋ ಮಾಡ್ತಾ ಇದ್ದೆ ಒಳಗಡೆ? ಬಸ್ ಹೋಯ್ತಾ ಇದೆ, ಗೊತ್ತಾಗಲ್ಲ ನಿನ್ಗೆ? ಬಾ ಬಸ್ ಹತ್ತು, ಬಸ್ ಹತ್ತು. ಪೀಮ್ 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 ಪೀಮ್. ಏ ಪ್ರಸಾದ, ಪ್ರಸಾದ, ಏನಾಯ್ತು ನಿನ್ಗೆ? ಏನಾಯ್ತು? ಯಾಕೆ ಬರ್ತಾ ಇದೀಯಾ? ಯಾಕೆ ಬರ್ತಾ ಇದೀಯಾ ನೀನು? ಪಾಪಿ, ನಿನ್ ಮುಟ್ಬೇಡ ನನ್ನ. ನೀನು ಕುಡ್ಕೊಂಬಂದು ಹೊಡಿತೀಯಾ? ನನ್ನ ತಂಗಿ ಹೊಡಿತೀಯಾ? ಪಾಪಿ, ನನ್ನ ಹತ್ರ ಬರ್ಬೇಡ. ತಂಗಿ ಕಲ್ಪನೆ ಸಿಗ್ತ. ಬಾಮ ಬಾಮ, ಅವ್ನು ಕೆಟ್ಟವನು, ಅವನ ಹತ್ರಕ್ಕೆ ಹೋಗ್ಬಿಡಿ. ಬಾಮ ಬಾಮ. ಅಯ್ಯೋ ದೇವ್ರೆ, ನಾನು ಕಲ್ದ ಚಟದಿಂದ ನನ್ನ ಸಂಸಾರನೇ ಹಾಳಾಗೋಯ್ತು. ನಾನು ಮಾಡಬೇಕಾದ ಜವಾಬ್ದಾರಿನೆಲ್ಲ ನನ್ನ ಮಕ್ಕಳ ಮೇಲೆ ಒರೆಸಿ ಅವ್ರ ಪಾಲನೆ ಹಾಳು ಮಾಡಿಬಿಟ್ಟೆ. ಅಯ್ಯೋ ದೇವ್ರೆ, ಕಲ್ಲೇಶಪ್ಪ, ನನ್ನ ಮಕ್ಕಳನ್ನ ಕಾಪಾಡೋ ಭಾರ ನಿಮ್ದು ಕಣಪ್ಪ. ಬೇಕಾದ್ರೆ ನನ್ನ ತಗೊಂಡ್ಬಿಡು. ನನ್ನ ಮಕ್ಕಳಿಗೆ ಏನು ಕಷ್ಟ ಕೊಡ್ಬೇಡ. ಅವ್ರನ್ನ ಕರ್ಕೊಂಡು ನನ್ನ ಅನಾಥನ ಮಾಡಬೇಡ ಕಣಪ್ಪ. ಬೇಕಾದ್ರೆ ನನ್ನ ತಗೊಂಡ್ಬಿಡು. ನನ್ನ ಸರ್ವಸ್ವನ ಕಿತ್ಕೊಂಡ್ಬಿಡು. ನನ್ನ ಮಕ್ಕಳಿಗೆ ಏನು ಮಾಡಬೇಡ ಕಣಪ್ಪ. ನನ್ನ ಮಕ್ಕಳಿಗೆ ಏನು ಮಾಡಬೇಡ. ಪರಮಾತ್ಮ, ಈ ನನ್ನ ಮಗನಿಗೆ ಹಿಡಿದ್ರು ಹುಚ್ಚಿಂದ ಬಿಡಿಸಪ್ಪ. ದಿನಾಲು ನಿನಗೆ ತುಪ್ಪ ದೀಪ ಹಚ್ಚಿನಿ ಕಣಪ್ಪ, ತುಪ್ಪ ದೀಪ ಹಚ್ಚಿನಿ. ಅಯ್ಯೋ ಬಾರಪ್ಪ. ಕಲ್ಪನಾ, ಸೀತಾ, ಅಮರ್, ನೋಡಿದ್ರ ಅಪ್ಪ ಯಾವತ್ತಿಲ್ದಾರ ಇವತ್ತು ಹೇಳ್ತವ್ರೆ. ಏ ಯಾಕೆ ಹೇಳ್ತಿದ್ಯಾ? ಯಾಕೆ ಹೇಳ್ತಿದ್ಯಾ? ಹೇಳ್ಬಾರ್ದು ಹೇಳ್ಬಾರ್ದು. ಓ, ನಿನ್ನೊಂದು ಬಸ್ಸಲ್ಲಿ ಬಿಟ್ಬಿಟ್ಟು ಹೊಂಟೋದು ಅಂತನಾ? ಬಾಬಾ ಬಸ್ ಹತ್ತು, ಬಸ್ ಹತ್ತು, ಹೋಗ್ಮ. ನನ್ನ ಜೀವ ತಾಯಿಗೆ ಕೊಟ್ಟ ಮಾತಿನಂತೆ ಮುದ್ದಾಗಿ ಸಾಕಿರಿ ಬೆಳೆಸಿದ ತಂಗಿಯರು ಹುಚ್ಚನಾದ ಅಣ್ಣ ಅಣ್ಣ. ಅಯ್ಯೋ ಪ್ರಸಾದ, ಪ್ರಸಾದ, ಹೊಟ್ಟೆ ಒಂದಲ್ಲಪ್ಪ. ಆ ಕೊಲ್ಲಿ ಕಡೆ ಹೋದ್ರೆ ಕಾರಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಅಯ್ಯೋ ಪ್ರಸಾದ, ನಿಂತ್ಕೊಳ್ಳಪ್ಪ ಪ್ರಸಾದ. ರೀ, ನಿಮ್ ಕಷ್ಟನ ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ ರೀ. ನಿಮ್ಮನ್ನು ನೋಡ್ತಿದ್ರೆ ನನ್ನ ಕರಳೆ ಕಿತ್ತು ಬರ್ತಿದೆ ಅಂದ್ರೆ ಕಿತ್ತು ಬರ್ತಿದೆ. ಕಲ್ಪನಾ, ಕಲ್ಪನಾ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ. ಬೀದಿ ಆಡಿಸಿದಂತೆ ನಾವು ಅವನ ಸೂತ್ರದ ಬೊಂಬೆಗಳು. ನಾವು ಪಡ್ಕೊಂಡು ಬಂದಿರೋದನ್ನ ಅನುಭವಿಸ್ಲೇಬೇಕು ಕಲ್ಪನಾ, ಅನುಭವಿಸ್ಲೇಬೇಕು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಕಲ್ಪನಾ, ಯಾರಿಂದಲೂ ಸಾಧ್ಯ ಇಲ್ಲ. ಕಲ್ಪನಾ, ಕಲ್ಪನಾ, ನನಗೆ ತುಂಬಾ ಹಸಿವಾಗ್ತ. ನನ್ನಿಂದ ಹಸಿವು ತಡೆಯೋದಕ್ಕೆ ಆಗ್ತಾ ಇಲ್ಲ ಕಲ್ಪನಾ. ಅಯ್ಯೋ ಭಗವಂತ, ಏನಪ್ಪ ಇದು?
ನನ್ನ ಗಂಡನ ಕಣ್ಣ ಕಿತ್ಕೊಂಡು ಈಗ ಹಸುವಿನಿಂದ ನರಳ್ತಾ ಇದ್ದಾರಲ್ಲ, ಈ ಗೋಳಾಟ ನನಗೆ ತೃಪ್ತಿ ಆಯ್ತಪ್ಪ ತಂದೆ. ನಾನೆಲ್ಲಾದ್ರೂ ಹೋಗಿ ಯಾರ ಮನೆಯಲ್ಲೇ ಕೆಲ್ಸನ ಕೇಳೋಣ ಅಂದ್ರೆ ಯಾರು ಕೆಲ್ಸ ಕೊಡಲ್ಲ ಅಂತಿದ್ದಾರೆ. ಇಲ್ಲ ಹೋಗಮ್ಮ ಅಂತ ಹೆಮ್ಮಗು ಕೊಡ್ದಂಗೆ ಹೇಳ್ಬಿಡ್ತಾರೆ. ಹೊರ್ಗಡೆ ಹೋಗಿ ಏನಾದ್ರೂ ಕೆಲ್ಸ ಹುಡ್ಕೋಣ ಅಂದ್ರೆ ಈ ಹಾಳು ಪ್ರಪಂಚದಲ್ಲಿ ಕಾಮಕರ ದೃಷ್ಟಿ ಬೇರೆ. ಈ ಹಾಳು ಹೊಟ್ಟೆಗೆ ಒಂದಂತ ಅನ್ನನೂ ನಮ್ ಕೈಯಿಂದ ಹುಡ್ಕೊಳಕ್ ಆಗ್ತಿಲ್ವಲ್ಲ. ನಾವ್ ಯಾಕೆ ಬದುಕಿರ್ಬೇಕು? ಈ ರೀತಿ ನಿರ್ಧಾರ ತೆಗೆದುಕೋಬೇಡ ಕಲ್ಪನಾ, ಈ ರೀತಿ ನಿರ್ಧಾರ ತೆಗೆದುಕೋಬೇಡ. ಜೀವನದಲ್ಲಿ ಬಂದಂತ ಕಷ್ಟಗಳನ್ನು ಎದುರಿಸಬೇಕಾದದ್ದು ಮನುಷ್ಯರಾದ ನಮ್ಮ ಕರ್ತವ್ಯ ಕಲ್ಪನಾ, ನಮ್ಮ ಕರ್ತವ್ಯ. ಕಲ್ಪನಾ, ನಮ್ಮ ಗ್ರಾಚಾರಕ್ಕೆ ಎಲ್ಲೋಗಿ ಕೆಲಸ ಕೇಳಿದ್ರು ಕೆಲಸ ಕಾಲಿಲ್ಲ ಅಂತಾರೆ. ಕಲ್ಪನಾ, ಕೆಲಸ ಕಾಲಿಲ್ಲ ಅಂತಾರೆ. ನಾವು ಮಾಡಿದ ಪ್ರಯತ್ನವನ್ನ ಮಾಡಿ ಆಯ್ತು. ಇನ್ನೇನಿದ್ರು ದಾನ ಧರ್ಮ ಅಂತ ಬೇಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕು ಕಲ್ಪನಾ, ಹೊಟ್ಟೆ ತುಂಬಿಸ್ಕೊಳ್ಬೇಕು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ಏನು? ಕೈ ಒಟ್ಟಿ ಭಿಕ್ಷೆ ಬೇಡದು ಅಂದ್ರೆ ಬೇಡ ಅಂದ್ರೆ ಬೇಡ. ರೀ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಕಲ್ಪನಾ, ಅದೇನು ಅಂತ ಕೇಳು ಕಲ್ಪನಾ. ಸಮ್ಮತಿ ಇದ್ರೆ ಖಂಡಿತವಾಗ್ಲೂ ಕೇಳ್ತೀನಿ. ನಾವಿರೋ ಪರಿಸ್ಥಿತಿನಲ್ಲಿ ನಮಗನ್ನ ಎಲ್ಲ ಸಿಗ್ತಿಲ್ಲ ಅಂದ್ರೆ, ಹಾಗಂತ ನಾನೆಲ್ಲಾದ್ರೂ ಕೆಲ್ಸಕ್ಕೆ ಹೋಗೋದ ಅಂದ್ರೆ ಅದನ್ನು ನನ್ನ ಕೈಯಿಂದ ಆಗ್ತಿಲ್ಲ. ಯಾರು ಕೆಲ್ಸಕ್ಕೆ ಇಲ್ಲ ಅಂತಾರೆ. ಈಗ ನೀವು ನೋಡಿದ್ರೆ ನಾವು ಭಿಕ್ಷೆ ಬೇಡಣ ಅಂತ ಹೇಳ್ತಿದ್ದೀರಾ. ನೀವು ಕೈ ಚಾಚಿ ಭಿಕ್ಷೆ ಬೇಡೋದು ನಾನು ನೋಡಿ ಬದುಕಿರ್ಬೇಕ? ಅದಕ್ಕೆ ನೀವು ನಿಮ್ ಕೈಯಾರ ಕಟ್ಟಿದಿರಲ್ಲ ಈ ತಾಳಿ ಮಾರಾದ್ರೆ ನೀವು ಹೊಟ್ಟೆ ತುಂಬಿಸ್ಕೊಳ್ರಿ. ನಾನು ಬದುಕಿರುವಾಗಲೇ ನಿನ್ನ ಕೊರಳಿನ ಮಾಗಲ್ಯವನ್ನ ಮಾರೋದ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಕಲ್ಪನಾ. ನಾನು ಬದುಕಿದ್ದು ವ್ಯರ್ಥ. ಕಲ್ಪನಾ, ನನ್ನ ಮಾತು ಕೇಳು. ಈ ಪ್ರಪಂಚ ವಿಶಾಲವಾಗಿದೆ, ಇದು ಧರ್ಮದ ಬೀಡು. ಕರ್ಮದ ಬೀಡಲ್ಲ. ಇಲ್ಲಿ ದಾನ ಧರ್ಮ ಅಂತ ಬೇಡೋಣ. ಅದು ಸಿಗಲಿಲ್ಲ ಅಂತ ಅಂದ್ರೆ ನೀನು ಹೇಳಿದ ಹಾಗೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯವನ್ನು ಮಾರಿ ತಂದಂತ ಮೃಷ್ಟ ಅನ್ನದಲ್ಲಿ ವಿಷ ಬೆರೆಸಿ ತಿಂದು ಇಬ್ರು ಪ್ರಾಣ ಬಿಟ್ಬಿಡೋಣ ಕಲ್ಪನಾ. ಪ್ರಾಣ ಬಿಡೋಣ. ಏನಂತೀಯ ಕಲ್ಪನಾ? ಏನಂತೀಯ? ನಮ್ಮ ಜೀವನ ಆಟದಲ್ಲಿ ಇದು ಕೊನೆ ಆಟ ಅನ್ಸುತ್ತೆ. ಒಬ್ಬೊಬ್ಬ ಮನುಷ್ಯನು ಒಂದೊಂದು ಅಧ್ಯಾಯ ಮುಗಿಸ್ಕೊಂಡು ಇನ್ನೊಂದು ಅಧ್ಯಾಯಕ್ಕೆ ಹೋಗ್ಲೇಬೇಕಲ್ವಾ? ಈ ಸೇರ್ಗಿಂತ
ಬೆರಕಿನಿಂದ ನನ್ನ ಮಾನ ಮುಚ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ಇದೇ ಸೆರ್ಗಿಂದ ಭಿಕ್ಷೆ ಬೇಡ್ತಾ ಪರಿಸ್ಥಿತಿ ಕೊಟ್ಬಿಟ್ನಲ್ರಿ. ಮದ್ವೆ ಮಾಡ್ಕೊಂಡಿದ್ದಕ್ಕೆ ಅಲ್ವೇನ್ರಿ ಭಿಕ್ಷೆ ಬೇಡ ಸ್ಥಿತಿ ಬಂದಿದ್ದು. ನನ್ನ ನೀವು ಮದ್ವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ನೀವು ಚೆನ್ನಾಗಿರ್ತಿದ್ರಿ. ನನ್ನ ಕ್ಷಮಿಸ್ಬಿಡ್ರಿ.
ಅಣ್ಣ ನಿಂತ್ಕೊಳ್ಳಿ, ಭಿಕ್ಷೆ ಹಾಕಿ. ಕಲ್ಪನಾ ಏನಮ್ಮ ಏನಮ್ಮ ಇದಲ್ಲ ಬಾವನ ಕಣ್ಣಿಗೆ ಏನಾಗಿದೆ? ಭಿಕ್ಷೆ ಬೇಡುವಂತದ್ದು ಏನಾಯ್ತು? ನೀವ್ ಯಾಕ್ರಮ್ಮ ಈ ರೀತಿ ಭಿಕ್ಷೆ ಮಾಡ್ತಾ ಇದೀರಾ? ಹೇಳಮ್ಮ ಹೇಳಮ್ಮ ಹೇಳು. ನಿನ್ ಪಾಲಿಗೆ ಎಂಡ ಸತ್ತೋಗಿದ್ದ? ಹೇಳಮ್ಮ ಹೇಳು. ಅಣ್ಣ ಅದು ಅದು ಅದೇನು ಅಂತ ಹೇಳಮ್ಮ. ಬಾವ ನೀವಾದ್ರೂ ಏನಂತ ಹೇಳಿ ಬಾವ. ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ಅಮ್ಮ ನಾನು ಏಕಾಂತವಾಗಿ ಪ್ರಕೃತಿ ಸೌಂದರ್ಯವನ್ನು ನೋಡಿ ಕವನ ಕಾದಂಬರಿಗಳನ್ನು ಬರೆಯುತ್ತಾ ನನ್ನದೇ ಆದ ಕಲ್ಪನಾ ಲೋಕಕ್ಕೆ ಹೋಗಿದೆ. ಆಗ ಯಾರೋ ಬಂದು ಹಿಂದಿನಿಂದ ಹೊಡೆದಿದ್ದಷ್ಟೇ ನನಗೆ ಜ್ಞಾಪನ. ಅವ್ರು ಯಾರು, ಯಾಕೆ ಹೊಡೆದ್ರು ನನಗೊಂದು ಗೊತ್ತಿಲ್ಲ ಅಮ್ಮ, ನನಗೊಂದು ಗೊತ್ತಿಲ್ಲ. ಹೌದಣ್ಣ, ಹೌದು. ಇವರು ಕಣ್ಣು ಕಾಣ್ದಿರೋ ಕುರುಡ್ರಾಗ್ಬಿಟ್ಟಿದಾರಣ್ಣ. ಅಣ್ಣ ಇವ್ರಿಗೆ ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸರೋಗುತ್ತೆ ಅಂತ ಹೇಳಿದ್ದಾರೆ. ಕಲ್ಪನಾ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ನಾನಿಲ್ವಾ? ನಿಮ್ಗೆ ಯಾವುದೇ ತೊಂದರೆ ಬರ್ದೇ ಇರೋದು ನಾನು ಹೋಗತ್ತೀನಿ. ಕಲ್ಪನಾ ಅಂದಾಗೆ ನಿಮ್ಮನ್ನ ಅಣ್ಣ ನೋಡಕ್ ಬರ್ಲಿಲ್ವಮ್ಮ? ಬಂದಿದ್ರಣ್ಣ, ಅವರೇ ಇವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವ್ರ ಕಣ್ಣಿಗೆ ಬ್ಯಾಂಡೇಜ್ ಮಾಡಿಸಿ ನಮ್ಮ ಮನೆಗೆ ಕರ್ಕೊಂಬಂದಿದ್ದು ಅವರೇ. ನನಗೂ ನನ್ನ ಗಂಡಂಗೂ ಸಮಾಧಾನ ಹೇಳಿದ್ದು ಅವರೇ. ಆದರೆ ಮತ್ತೆ ಮತ್ತೆ ನಮ್ಮನ್ನ ಅಣ್ಣ ಬಂದು ನೋಡ್ಲೇ ಇಲ್ಲ. ಆದರೆ ಅಣ್ಣ ಮೊದ್ಲಿನ ಥರ ಅವನು ನನ್ಗೇನಾದ್ರೂ ಆಗಿದೆ ಅಂತ ಗೊತ್ತಾದ್ರೆ ಸಾಕು ಓಡೋಡ್ ಬರ್ತಿದ್ದವನು. ಈಗ ಅಣ್ಣ ಬರ್ಲೇ ಇಲ್ಲ. ಅವ್ನು ಮೊದ್ಲಿನ ಥರ ಇಲ್ಲ ಅಣ್ಣ, ಬದಲಾಗ್ಬಿಟ್ಟಿದ್ದಾನೆ. ಕಲ್ಪನಾ ಬಾವ, ನೀವೇನು ಭಯ ಪಡ್ಬೇಕಾಗಿಲ್ಲ. ನಿಮ್ಗೆ ಕಣ್ಮರೋಗೆ ಮಾಡೋ ಜವಾಬ್ದಾರಿ ನಂದು. ಅಂದಾಗೆ ಅಣ್ಣ ನಿಮ್ಮನ್ನ ನೋಡಕ್ ಬಂದಿಲ್ಲ ಅಂದ್ರೆ ಏನೋ ತೊಂದರೆ ಸಿಗಾಕಂದಿರ್ಬೋದು. ನಡಿ ಮೊದ್ಲು ಅಣ್ಣ ನೋಡೋಣ. ಅಯ್ಯಯ್ಯೋ, ಈ ಹುಚ್ಚು ಮನಸ್ಸಿಗೆ ಏನೇನೋ ಕಲ್ಪನೆ ಮಾಡ್ಕೊಂಡೆ. ನಿಜ, ನಮ್ಮಣ್ಣ ಯಾವತ್ತೂ ನಾನಿಂಥ ಪರಿಸ್ಥಿತಿನಲ್ಲಿ ಇದ್ರೆ ಗೊತ್ತಿದ್ರು ಬರ್ದೇ ಇರೋನಲ್ಲ. ಅವ್ನು ಯಾವ್ದೋ ಕಷ್ಟದಲ್ಲಿ ಇರ್ಬೇಕಣ್ಣ. ಬಣ್ಣ ದೇವರ